ಬರ್ತ್ಡೇ ಪಾರ್ಟಿ ತಯಾರಿ ಜೋರಾಗೆ ನಡೀತಾ ಇದೆ. ಉನ್ನತಿ ಬರ್ತ್ಡೇಗೆ ಎವ್ರಿ ಇಯರ್ ಏನಾದ್ರೂ ಥೀಮ್ ಇಟ್ಕೊಂಡು ಅದ್ರ ತರನೇ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತೀವಿ. ಈ ಸತಿ 10th ಬರ್ತ್ಡೇ ಅಲ್ವಾ, ಸೊ ಒಂಥರ ಬಿಗ್ ಮೈಲ್ ಸ್ಟೋನ್ ಬರ್ತ್ಡೇ ತರ ಹೊರಗಡೆ ಏನಾದ್ರೂ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂದ್ರೆ ಮಾಡ್ಕೋಬೇಕಾದ್ರೆ ಅಂತ ಹೇಳ್ದೆ. ಆದ್ರೆ ಅವಳು ಇಲ್ಲ, ನನ್ನ ಚೋಕೆ ಮನೇಲೆ ಮಾಡೋಣ, ಏನಾದ್ರೂ ಬೇರೆ ತರ ಥೀಮ್ ಏನಾದ್ರೂ ಮಾಡ್ಬಿಟ್ಟು ಮಾಡೋಣ ಅಂತ ಹೇಳಿದ್ಲು. ಸೊ ಆನ್ಲೈನ್ ಅಲ್ಲಿ 10 year old ಗಳ್ದು ಏನೇನ್ ಥೀಮ್ಸ್ ಇರುತ್ತೆ ಅಂತ ಹುಡುಕಾಟ ಶುರು ಆಯ್ತು. ಪ್ರಿನ್ಸಸ್, ಕ್ರಾಫ್ಟ್, ಪೇಂಟಿಂಗ್, ಟ್ರಾಂಪೋಲಿನ್ ಪಾರ್ಕ್, ಬಾರ್ಬಿ ಅಂತೆಲ್ಲ ಅನ್ಕೊಂಡ್ರೆ ಅದೆಲ್ಲ ಪ್ರೀವಿಯಸ್ ಇಯರ್ಸ್ ಆಗೋಗಿದೆ. ಸೊ ಸಮಥಿಂಗ್ ಡಿಫ್ರೆಂಟ್, ಸಮಥಿಂಗ್ ಯೂನಿಕ್ ಅಂಡ್ ಸಮಥಿಂಗ್ ವೆರಿ ಕ್ಯೂಟ್ ಅನ್ನೋ ತರದ್ದು ಹುಡುಕಾಟಿದ್ದಕ್ಕೆ ನಾವು ಫೈನಲೈಸ್ ಮಾಡಿದ್ದು ಸ್ಪಾ ಥೀಮ್. ಆನ್ಲೈನ್ ಅಲ್ಲಿ ಸ್ಪಾ ಥೀಮ್ ಪಾರ್ಟಿ ಪ್ಯಾಕೇಜಸ್ ಕೂಡ ನೋಡಿದ್ವಿ. ಅದು 6 members ಇಲ್ಲ 10 members ಅನ್ನಂಗಿತ್ತು. ಅಂಡ್ ನಮ್ಮ ಹುಡುಗಿ ಲಿಸ್ಟ್ ಇದ್ದಿದ್ದು 25 ಜನ ಫ್ರೆಂಡ್ಸು ಅಂತ. ನಾ ಹೇಳ್ದೆ ಬೇಕಾದ್ರೆ ಅವ್ರನ್ನೇ ಕರೆಸ್ಬಿಟ್ಟು ಮಾಡೋಣ, 10th ಬರ್ತ್ಡೇ ಅಲ್ವಾ, ಸೊ ಐ ವಾಂಟ್ ಟು ಮೇಕ್ ಇಟ್ ಸ್ಪೆಷಲ್ ಅಂತ. ಬಟ್ ಇಲ್ಲ ನಂಗೆ ಯಾರು ಔಟ್ ಸೈಡ್ ಇಂದ ಬರೋದ್ ಬೇಡ, ನೀನೇ ಮಾಡು ಅಂತ. ಉನ್ನತಿಗೆ ಮೇ ಬಿ ಎಲ್ಲರಿಗಿಂತ ನಮ್ಮಮ್ಮನೆ ಬೆಸ್ಟ್ ಆಗಿ ಮಾಡ್ತಾರೆ ಅನ್ನೋ ಓವರ್ ಕಾನ್ಫಿಡೆನ್ಸ್ ಇತ್ತೋ ಏನೋ ಗೊತ್ತಿಲ್ಲ. ಆನ್ಲೈನ್ ಅಲ್ಲಿ ಈ ಥೀಮ್ ಪ್ರಕಾರ ಹೇಗೆ ಬರ್ತ್ಡೇ ಪಾರ್ಟಿ ಮಾಡ್ಬೋದು ಅನ್ನೋ ಫೋಟೋಸ್ ಸರ್ಚಿಂಗ್ ಸ್ಟಾರ್ಟ್ ಆಯ್ತು. ಪಿಂಟ್ರೆಸ್ಟ್ ಇದ್ದೇ ಇದೆಯಲ್ಲ, ಸೊ ಅದರಲ್ಲೆಲ್ಲ ಸ್ವಲ್ಪ ಫೋಟೋಸ್ ಡೌನ್ಲೋಡ್ ಮಾಡಿ ಓಕೆ ಹಿಂಗಿಂಗ್ ಮಾಡೋಣ ಹಂಗಂಗ್ ಮಾಡೋಣ ಅಂತೆಲ್ಲ ಒಂದು ಔಟ್ಲೈನ್ ರೆಡಿ ಮಾಡಿಕೊಂಡು ಅಮೆಝಾನು ಆನ್ಲೈನ್ ಅಲ್ಲಿ ಮತ್ತೆ ಶಾಪಿಂಗು ಶುರು ಆಯ್ತು. ಅಂಗಡಿಗಳಿಗೂ ತಿರ್ಗಾಡಿದೀವಿ ಸಕ್ಕತ್ತು, ಅದು ಇದು ಬೇಕು ಅಂತ. ಆಕ್ಚುಲಿ ಈ ಪ್ರೋಸೆಸ್ ತುಂಬಾ ಮಜವಾಗಿತ್ತು. ಒಂದೊಂದು ಐಟಮು ಮನೆಗೆ ಬಂದು ಶಿಪ್ ಆಗ್ತಿದ್ದಂಗೆ ಅದನ್ನೆಲ್ಲ ತೆಗೆದು ನೋಡಿ ಒಂಥರ ಫುಲ್ಲು ಖುಷಿ. ಅಂದ್ರೆ ಆಕ್ಚುಲಿ ಇಡೀ ಪ್ರಾಸೆಸ್ ನ ಉನ್ನತಿ ತುಂಬಾ ಎಂಜಾಯ್ ಮಾಡಿ ಇಬ್ರು ಸೇರ್ಕೊಂಡು ಏನೋ ಒಂದು ಸಾಧನೆ ಮಾಡ್ತಿದೀವಿ ಅನ್ನೋ ತರ ಒಂದೊಂದು ಐಟಮ್ನು ನೀಟಾಗಿ ತೆಗೆದು ನೋಡಿ ಇದನ್ನ ಹಂಗ್ ಮಾಡೋಣ ಹಿಂಗ್ ಮಾಡೋಣ ಅಂತ. ಅಂಗಡಿಗೆ ಹೋದಾಗ ಇದನ್ನ ಹಿಂಗ್ ಡೆಕೋರೇಟ್ ಮಾಡೋಣ, ಅದನ್ನ ಹಂಗ್ ಡೆಕೋರೇಟ್ ಮಾಡೋಣ ಅಂತ ಒಂದೊಂದು ಐಟಮ್ ಪಿಕ್ ಮಾಡಿ ದ ಹೋಲ್ ಪ್ರಾಸೆಸ್ ವಾಸ್ ವೆರಿ ಒಂಥರ ಚೆನ್ನಾಗಿತ್ತು. ಯಾರೋ ಒಂದು ಡೆಕೋರೇಟ್ ಮಾಡಿ ಎಲ್ಲೋ ಹೋಗಿ ಪಾರ್ಟಿ ಮಾಡ್ಬಿಟ್ಟಿದ್ರೆ ಇಷ್ಟು ಮೆಮೊರಬಲ್ ಇರ್ತಿರ್ಲಿಲ್ವೇನೋ. ಹೋಲ್ ಪ್ರಾಸೆಸ್ ನ ತುಂಬಾ ಎಂಜಾಯ್ ಮಾಡಿದ್ವಿ. ಇಷ್ಟೊಂದು ಬಿಲ್ಡಪ್ ಏನೋ ಕೊಟ್ಬಿಟ್ಟಿದೀನಿ, ಆದ್ರೆ ಔಟ್ಕಮ್ ಹೇಗ್ ಬಂತು ಅನ್ಕೊಂಡಂಗೆ ಎಲ್ಲ ಎಕ್ಸಿಕ್ಯೂಟ್ ಆಯ್ತಾ, ಹೇಗಿತ್ತು? ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ.